ಅಣ್ಣ ಏನ್ ಹಾಗಂದ್ರೆ ಇದೇ ತರ ಇರ್ತೀರಾ ಅಂದ್ರೆ ಅದ್ರ ಅರ್ಥ ಏನು? ಯಾಕೆ ಹಾಗೆ ಸುಮ್ಮನೆ ನಿಂತಿದ್ಯಾ ಹೇಳೋಣ. ಯಾಕೆಂದ್ರೆ ಇವರು ಮುಂಚೆ ಹೀಗಿರ್ಲಿಲ್ಲ ಅದಕ್ಕೆ. ಅಣ್ಣ ಹ್ಞೂ ಕಣ, ಸತ್ಯ ಹೇಳು ಕಾಕೋದ್ರಕ್ಕೆ ಇರೋದನ್ನ ಹೇಳು. ಹೌದಮ್ಮ, ಶ್ರುತಿ ಅವರು ಮುಂಚೆ ಹೇಗಿರಲಿಲ್ಲ, ಈಗ ಚೇಂಜ್ ಆಗಿದ್ದಾರೆ. ಅಂದ್ರೆ ಮುಂಚೆ ಮಾಡ್ತಾ ಇದ್ದ ಹೇರ್ ಸ್ಟೈಲ್ ಬೇರೆ, ಇವಾಗ ಮಾಡ್ಕೊತಿರೋ ಹೇರ್ ಸ್ಟೈಲ್ ಬೇರೆ, ಲಕ್ಷಣವಾಗಿ ಕಾಣಿಸ್ತಿದ್ದಾರೆ. ಅದಕ್ಕೆ ಅವನ ಆ ರೀತಿ ಹೇಳ್ತಿದ್ದಾನೆ ಅಲ್ವೇನಾ? ಹೌದಣ್ಣ, ಎಸ್ ಹೇರ್ ಸ್ಟೈಲ್ ತುಂಬ ಚೆನ್ನಾಗಿದೆ, ಈ ಥರನೇ ಇರಿ. ಅದಕ್ಕೆ ಈ ಹೇರ್ ಸ್ಟೈಲ್ ನಿಮಗೆ ತುಂಬಾ ಚೆನ್ನಾಗಿ ಸೆಟ್ ಆಗ್ತಿದೆ, ತುಂಬಾ ಲಕ್ಷಣವಾಗಿ ಕಾಣಿಸ್ತಿದ್ದೀರಾ. ಇವರೇ ಹೇಳಿದ್ದು ಹೀಗೆ ರೆಡಿ ಆಗು ಅಂತ. ಓ ಗುಡ್ ಟೇಸ್ಟ್ ಅಣ್ಣ. ಇದೆಲ್ಲ ಯಾವಾಗ ಕಲ್ತು? ಮದುವೆ ಆದ್ಮೇಲೆ ಹುಡುಗರು ಎಲ್ಲ ತಾವಾಗೆ ಕಲಿತಾರೆ, ಇವಾಗ ನಾನು ಕಲಿತಾ ಅಲ್ವಾ? ರಿಯಲಿ ಅಣ್ಣ? ವಾವ್ ಶುಭ, ನಮ್ಮ ಅಣ್ಣ ಚೇಂಜ್ ಮಾಡ್ಬಿಟ್ಯಾ? ನಿಮ್ನೆಲ್ಲ ನೋಡಿ ನಂಗೆ ತುಂಬಾ ಖುಷಿ ಆಯ್ತು. ನನ್ನ ಮನ್ಸಿಗೆ ಇವಾಗ ಸಮಾಧಾನ. ಅಪ್ಪ ದೇವ್ರೆ, ನನ್ನ ಸಂಸಾರನ ಯಾವಾಗಲೂ ಹೀಗೆ ಖುಷಿಯಾಗಿಟ್ಟಿರು. ನನ್ನ ಅಣ್ಣಂದಿರಿಗೆ ಬಂಗಾರದಂತ ಹೆಂಡತಿ ಸಿಕ್ಕಿದ್ದಾರೆ. ನನ್ನ ತವ್ರ ಮನೆ ಹೀಗೆ ತಣ್ಣಗಿರ್ಲಿ. ಇಲ್ಲೇನೂ ಸರಿ ಇಲ್ಲ, ಬಟ್ ಯಾರು ಬಾಯಿ ಬಿಡ್ತಿಲ್ಲ. ತಿಳ್ಕೊತೀನಿ. ಸರಿ ಸರಿ ಸರಿ, ಬನ್ನಿ ಊಟ ಮಾಡೋಣ, ಟೈಮ್ ಆಯ್ತು, ಹೊಟ್ಟೆ ಹಶ್ವಾಗ್ತಿದೆ. ಬರ ಬಾ ಕಮ್. ಬಾರೋ ಅಣ್ಣ. ಅಕ್ಕ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು.